ರಾಜ್ಯ ಸರ್ಕಾರ ಈ ಬಗ್ಗೆ ನೀತಿ ಅನುಸರಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೊಂದಿಗೆ ಇವತ್ತಿನ ಸುದ್ದಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರಣ ರಾಜ್ಯದ ಅದು ಕೂಡ ಪ್ರಮುಖವಾಗಿ ಬೆಂಗಳೂರಿನ ಯಲಹಂಕ ಭಾಗದಲ್ಲಿರುವ ಕೋಗಿಲು ಕ್ರಾಸ್ ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿದ್ರು ಅನ್ನೋ ಕಾರಣಕ್ಕೆ ಜಿಬಿಎ ಏಕಾಏಕಿ ಹೋಗಿ ಅದನ್ನ ಡೆಮಾಲಿಷ್ ಮಾಡಿದ್ರು ನಿಯಮಗಳ ಪ್ರಕಾರ. ಆದ್ರೆ ಯಾವಾಗ ಕೇರಳ ಸಿಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಮಾಡಿದ್ರು, ಆಗ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಅಲರ್ಟ್ ಆದ್ರು. ಸಂತ್ರಸ್ತರಿಗೆ ನಾವು ಮನೆಗಳನ್ನ ಕೊಡ್ತೀವಿ, ಈ ಕ್ಷಣಕ್ಕೆ ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಈಗಲೇ ನಿಮಗೆ ಫ್ಲಾಟ್ ಸಿಗುತ್ತೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇನ್ಫ್ಯಾಕ್ಟ್ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಯಾಕೆ ಈ ಬಗ್ಗೆ ನೀತಿ, ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ, ಇಂಥದ್ದೊಂದು ನೀತಿ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಇದೆ. ಅಂದ್ರೆ ರಾಜ್ಯದಲ್ಲಿ ಬಹುತೇಕ ನಿರಾಶ್ರಿತರು ಮನೆ ಕಳ್ಕೊಂಡು ಅರ್ಜಿ ಹಾಕಿ ಈಗಲೂ ಕಾಯ್ತಿದ್ದಾರೆ. ಯಾಕೆ ಅವರಿಗೆಲ್ಲ ಮನೆ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇದು ರಾಜ್ಯ ಸರ್ಕಾರದ ಈ ಬಗ್ಗೆ ನೀತಿಯ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆನಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೋಗಿಲು ಕ್ರಾಸ್ ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಅಂತೆ, ಬೇರೆ ಸಂತ್ರಸ್ತರು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಒಂದ್ ಕಡೆ ಮಾನವೀಯತೆ ಅಂತೀರಾ, ಮತ್ತೊಂದು ಕಡೆ ಕಾನೂನು ಅಂತೀರಾ. ಬೆಂಗಳೂರಲ್ಲೇ ಬೇರೆಡೆ ಮನೆ ಕಳೆದುಕೊಂಡು ಪರದಾಡ್ತಾ ಇದ್ದವರು ಎಷ್ಟು ಜನ ಅನ್ನೋದು ನಿಮ್ಗೆ ಲೆಕ್ಕ ಇದೆಯಾ? ಇದುವರೆಗೂ ಬೆಂಗಳೂರಿನಲ್ಲಿ ಎಷ್ಟು ಜನಕ್ಕಪ್ಪ ನೀವು ಮನೆ ಕೊಟ್ಟಿದ್ದೀರಾ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಕಲಿ ಫಲಾನುಭವಿಗಳಿಗೆ ಮನೆ ಹಾಕ್ತಿದ್ದಾರ ಅಧಿಕಾರಿಗಳು. ಗ್ಯಾರಂಟಿ ನ್ಯೂಸ್ ನಲ್ಲಿ ಮನೆ ಕಳೆದುಕೊಂಡವರ ಅಸಲಿ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ನಾಯಕರ ಸಾಲು ಸಾಲು ಆರೋಪ ಏನ್ ಗೊತ್ತಾ? ಇವ್ರು ಯಾರು ಕೂಡ ಕರ್ನಾಟಕದವರಲ್ಲ, ಎಲ್ಲರೂ ಕೂಡ ವಲಸೆ ಬಂದವರು, ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡವರು. ಅಕ್ರಮವಾಗಿರೋದ್ರಿಂದ ಮನೆಗಳನ್ನ ತೆರವು ಮಾಡಿದ್ರಲ್ಲಿ ತಪ್ಪಿಲ್ಲ. ಆದರೆ ಈಗ ಅದೇ ಸಂತ್ರಸ್ತರಿಗೆ ಮನೆ ಕೊಟ್ಬಿಡ್ತೀವಿ, ಈ ಕ್ಷಣಕ್ಕೆ ಒಂದು ಅರ್ಜಿ ಹಾಕ್ಬಿಟ್ರೆ ಫ್ಲಾಟ್ ಗಳನ್ನ ಕೊಟ್ಬಿಡ್ತೀವಿ ಅಂತಿದ್ದೀಯಲ್ಲ ರಾಜ್ಯ ಸರ್ಕಾರ. ಇದಕ್ಕೆ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇರೋದೇನ್ ಗೊತ್ತಾ? ಬರೀ ಕೋಗಿಲು ಕ್ರಾಸ್ ಅಲ್ಲಿ ಮನೆ ಕಳೆದುಕೊಂಡವರನ್ನ ಲೆಕ್ಕ ಹಾಕಿ ಮನೆಗಳನ್ನ ಕೊಡ್ತೀವಿ ಅಂತಿದ್ದೀರಾ, ಯಾರನ್ನ ಓಲೈಕೆ ಮಾಡೋ ಸಲುವಾಗಿ. ಅದೇ ರೀತಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನಿಮ್ಗೆಲ್ಲ ನೆನಪಿರ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ಬಂದು ಎಷ್ಟೋ ಜನ ಮನೆ ಮಠ ಕಳೆದುಕೊಂಡು ಈಗಲೂ ಕೂಡ ಜೀವನ ನಡೆಸೋದಕ್ಕೆ ಪರದಾಡ್ತಿದ್ದಾರೆ. ಅಂತವರಿಗೆ ಎಷ್ಟು ಜನಕ್ಕಪ್ಪ ನೀವು ಮನೆ ಕೊಟ್ಟಿದ್ದೀರಾ? ಎಷ್ಟು ಜನಕ್ಕೆ ನೀವು ಪರಿಹಾರ ಕೊಟ್ಟಿದ್ದೀರಿ? ಅದು ಬಿಡಿ, ಕೊಡಗು ಭಾಗದಲ್ಲಿ ಪ್ರವಾಹ ಬಂದು ಅದೆಷ್ಟು ಜನ ಮನೆ ಕಳ್ಕೊಂಡಿದ್ದಾರೆ, ಈಗಲೂ ಕೂಡ ಅರ್ಜಿ ಹಾಕಿ ಕಾಯ್ತಿದ್ದಾರೆ. ಮನೆ ಸಿಗ್ತಾ ಇಲ್ಲ, ಮನೆ ಮಠ ಕಳ್ಕೊಂಡಿದ್ದೀವಿ, ಜೀವನ ಬೀದಿಗೆ ಬಂದಿದೆ, ಬದುಕು ಬರಡಾಗಿದೆ ಅಂತ. ಅಂಥವರಿಗೆ ನೀವು ಮನೆ ಹಾಕ್ತಾ ಇಲ್ಲ ಯಾಕೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ, ಫಲಾನುಭವಿಗಳು ಪ್ರಶ್ನೆ ಮಾಡ್ತಿದ್ದಾರೆ.